ಇರಲ್ಲ ಮೇಡಮ್ ಚಪ್ಪಾಳೆ ಬರಲಿ. ಸಜೆಷನ್ ಸಿಗುತ್ತೆ ನನಗೆ ಸಿಗಂಗಿಲ್ಲ. ಮುಂಚಿಟ್ರೆ ಸಜೆಷನ್ ಸಿಗುತ್ತೆ. ಅದರ್ ಬ್ರ್ಯಾಂಡ್ ಹೆಂಗಿದೆ ಅಂದ್ರೆ ಓಪನ್ ಮಾಡಿದ ತಕ್ಷಣ ಇಡ್ತೀವಿ ಮನೆಯಲ್ಲಿ, ಹೌದಲ್ಲ? ಇದ್ರಲ್ಲಿ ಜೆಕ್ಸ್ ಮೂಡಲ್ಲ, ಇದನ್ನ ಕೂಡದೇ ಇಲ್ಲ. ಬಟ್ ನಮ್ದು ಪ್ಯಾಕಿಂಗ್ ಹೆಂಗಿದೆ ಅಂದ್ರೆ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೋದು. ಒಂದು ಎರಡನೇದು ಪ್ಯಾಕಿಂಗ್ ಇದೆ, ಓಪನ್ ಇಲ್ಲ. ಇದನ್ನು ಕಾಣುತ್ತೆ ಪ್ಲಾಸ್ಟಿಕ್ ಇದೆ, ನಮ್ದು ಪ್ಲಾಸ್ಟಿಕ್ ಇದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ಸ್ ಯೂಸ್ ಮಾಡಿಲ್ಲ. ಇದನ್ನು ಬೇಕಾದ್ರೆ ಸುಟ್ಟು ಕೊಡ್ಬೋದು, ನೀವು ಮನೆಗೆ ಹೋಗಿ ಪ್ರಯೋಗ ಮಾಡ್ರಿ. ಇದರಲ್ಲಿ ಯಾವುದೇ ರೀತಿ ಚಿಪ್ ಇಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ನಮ್ದು ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಒಂದು ಚಿಪ್ ಇದೆ. ಕಾಣಿಸ್ತಾ ಇದೆ ಆ ಚಿಪ್ಪು? ಇದು ಮೇನ್ ಎಕ್ಸ್ಪ್ಲೇನ್ ಮಾಡೋದು. ನಾನು 40 ರೂಪಾಯಿ ಕೊಡ್ತೀನಿ ಆರೋಗ್ಯವಾಗಿದ್ದೀವಿ ಅಂತ ಹೇಳಿ, ಇಲ್ಲಿ 300 ರೂಪಾಯಿ ಕೊಡ್ಬೇಕಾದ್ರೆ ಯಾಕೆ ಕೊಡ್ಬೇಕು ಅಂತ ಕ್ವಶನ್ ಕೇಳ್ತೀನಿ. ಬಟ್ ಇದ್ರಲ್ಲಿ ಏನಿಲ್ಲ, ಇದರಲ್ಲಿ ಎಲ್ಲ ಇದೆ. ನಿಮ್ಮ ಆರೋಗ್ಯಕ್ಕಿಂತ ಹೆಚ್ಚಿಂದು 300 ರುಪೀಸ್ ರೀ. ಅದೇ ಕ್ಯಾನ್ಸರ್ ಬಂದ್ರೆ 1 ಲಕ್ಷ 2 ಲಕ್ಷ ಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗಿರ್ತೀವಿ. ಬಟ್ ನಾವು ಮೊದಲಿನ ಥರ ಇರ್ಲಿಕ್ಕೆ ಆಗೋದಿಲ್ಲ. ಇದನ್ನು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರಲ್ಲ. ನಿಮ್ಮ ಮನೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರೆ, 8 to 12 hours ಕೆಲವೊಂದು ಟೈಮ್ ಟ್ಯೂಷನಿಗೆ ಹೋಗ್ತಿರ್ತಾರ. ಎಲ್ಲಿ ಬೇಕಾದ್ರೆ ಪ್ಯಾಂಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಲೇಡೀಸ್ ಭಾಳ ನಾಚ್ಕೊಂತಾರೆ, ಸಣ್ಣ ಸಣ್ಣ ಹುಡುಗಿಯರು. ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೇಗ ಮ್ಯಾಚುರಿಟಿ ಆಗ್ತಾ ಇದ್ದಾರೆ. ಕಾರಣ ಏನು? ಆಹಾರ ಪದ್ಧತಿ. ಓಕೆ, ಅದನ್ನ ಒಪ್ಕೊಂತೀವಿ. 7 ವರ್ಷ 8 ವರ್ಷದ ಮಕ್ಕಳಿಗೆ ನೀಟಾಗಿ ಚಡ್ಡಿ ಹಾಕೋಕ್ಕೂ ಬರಲ್ಲ. ಓಪನ್ ಆಗಿ ಮಾತಾಡ್ತೀನಿ, ಬೇಜಾರು ಪಡ್ಕೋಬೇಡ್ರಿ. ಅಂತ ಮಕ್ಕಳಿಗೆ ನೀವೇನು ಯೂಸ್ ಮಾಡ್ತಿರಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಂದಕ್ಕೆ ನಮ್ಮ ತಂದೆ ತಾಯಿ ಎಲ್ಲ ಬಟ್ಟೆ ಯೂಸ್ ಮಾಡ್ತಿದ್ರು, ಹೌದ್ರಿ? ಭಾಳ ಜನ ಗೊತ್ತಿದೆ ಬಟ್ಟೆ. ನಾವು ಡೆಲಿವರಿ ಆದಾಗೂ ಬಟ್ಟೆ ಯೂಸ್ ಮಾಡಿದ್ವಿ. ಬಟ್ ಈಗ ನ್ಯಾಚುರಲ್ ಆಗಿ ಸಿಗ್ತಾ ಇಲ್ಲ. ಅದನ್ನ ಯಾಕೆ ನಿಮ್ಮ ಮಕ್ಕಳಿಗೆ ಕೊಡಬಾರ್ದು? ಒಳ್ಳೆ ಆರೋಗ್ಯ ಸಿಗುತ್ತಲ್ಲ. 300 ರೂಪಾಯಿ ಹೆಚ್ಚು, ಆರೋಗ್ಯ ಹೆಚ್ಚು. ಆರೋಗ್ಯ ಹೆಚ್ಚಾಗಿ ನಾಳೆ ಕ್ಯಾನ್ಸರ್ ಮಕ್ಕಳಿಗೆ ಒಂದು ಪ್ಯಾಡ್ ನೀವು ಅದರ್ ಪ್ಯಾಡ್ ಏನು ಯೂಸ್ ಮಾಡ್ತಿರಲ್ಲ, 4 ದಿನ 5 ತಾಸು ಆದ ತಕ್ಷಣ ಈಚಿಂಗ್ ಆಗೋದು ಸ್ಟಾರ್ಟ್ ಮಾಡುತ್ತೆ. ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತು, ನನಗೇನು ಎಕ್ಸ್ಪ್ಲೇನ್ ಮಾಡಬೇಡ್ರಿ. ನೀವು ಮನೆಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಹೇಳ್ರಿ ಅಂತ. ಕೆಲವರಿಗೆ ಓಪನ್ ಆಗಿ ಮಾತಾಡೋಲ್ಲ. ನೀವು ಯಾಕೆ ಓಪನ್ ಆಗಿ ಮಾತಾಡೋಲ್ಲ ಅಂದ್ರೆ ನಾಚ್ಕೊಂತೀವಿ. ಡಾಕ್ಟರ್ ಹತ್ರ ಹೋದ್ರೆ ನಾಚಿಕೆ ಗೀಚಿಕೆ ಎಲ್ಲ ಹುಡುಗಿ ನಾಚಿಕೆ ಮಾಡ್ತೀವಿ. ಅದಕ್ಕೆ ಪ್ಯಾಡ್ ಡೆಮೋ ತೋರಿಸೋದು ಮೇನ್ ಒಂದೇ ರೀಸನ್. ನಿಮ್ಮ ಅಕ್ಕ ತಂಗಿ ಸಫರ್ ಆಗ್ತಿದ್ದಾರೆ ಭಾಳ ಜನ. ಈಗ ಇದರಲ್ಲಿ ಗರ್ಭಕೋಶ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಪ್ಯಾಡ್ ಯೂಸ್ ಮಾಡೋದ್ರಿಂದ ಬರ್ತಾ ಇದೆ. ಅದೇ ರೀಸನ್ ಇಂದ ನೀವು 8 ರಿಂದ 10 ವರ್ಕಿಂಗ್ ವುಮೆನ್ ಇರಲ್ಲ, ಯೂಸ್ ಮಾಡ್ಬೇಕಾದ್ರೆ ಒಂದು ಪ್ಯಾಡ್ 8 ರಿಂದ 10 ತಾಸು ನಮ್ಮ ಪ್ಯಾಡ್ ಯೂಸ್ ಮಾಡ್ಬೋದು. ಬೆನಿಫಿಟ್ ಐತಾ? ಇದು 4 ಪ್ಯಾಡ್ ಯೂಸ್ ಮಾಡೋದ್ರಲ್ಲಿ ಇದು 1 ಪ್ಯಾಡ್ ಯೂಸ್ ಮಾಡ್ಬೋದು. 300 ರೂಪಾಯಿ ಕಾಸ್ಟ್ಲಿ ಅಲ್ಲ ರೀ. 10 ಪ್ಯಾಡ್ ಯೂಸ್ ಮಾಡಿದಾಗ ಇದು 4 ಪ್ಯಾಡ್ ಹೋಗುತ್ತೆ ಅಲ್ಲ? ತೋರಿಸ್ಬಿಡೋಣ. ನೋಡ್ರಿ ಎಷ್ಟು ಅಬ್ಸರ್ವ್ ಮಾಡುತ್ತೆ, ನೀರು ಎಷ್ಟು ಹಿಡ್ಕೊಡುತ್ತೆ. ನಾವಿಲ್ಲಿ ಓಪನ್ ಆಗಿ ತೋರಿಸ್ಲಿಕ್ಕೆ ಆಗಲ್ಲ, ಬಟ್ ಕೆಲವೊಂದು ಟೈಮ್ ತೋರಿಸುತ್ತೀವಿ. ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ? ಇದು ಏನ್ ಮಾಡ್ತಾ ಇದೆ? ಇವತ್ತು ಮಾರ್ಕೆಟ್ ನ ಪ್ಯಾಡ್ ಅದ್ರ ಮೇಲೆ ಪ್ಲಾಸ್ಟಿಕ್ ಇದು ಎಷ್ಟೇ ಆಗಿ
ಪ್ಯಾಡ್ ಇದೆ ಸರ್ 250 ml ಬ್ಲಡ್ ಅನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಪರ್ ಡೇ ಎಂತ ಬಾಡಿ ಇದ್ರೂ 250 ml ಯಾರಿಗೂ ಹೋಗಲ್ಲ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ನೋಡ್ರಿ 250 ml ಯಾರ ಬಾಡಿ ಒಳಗಿದ್ದು ಹೊರಗೆ ಹೋಗಲ್ಲ ಡೆಲಿವರಿ ಆದಾಗ ಹೋಗಿಲ್ಲ ಬಟ್ ಅವರಿಗೂ ನೀವು ಇದೊಂದು ಸಜೆಷನ್ ಮಾಡ್ಬೋದು ಆಸ್ಪತ್ರೆಗೆಲ್ಲ ಡೆಲಿವರಿ ಆದಾಗ ಕೊಡ್ತಿರ್ತಾರೆ ದೊಡ್ಡ ದೊಡ್ಡ ಪ್ಯಾಡ್ ಅದಕ್ಕೊಂದು ನೀವು ಇದೊಂದು ಸಜೆಷನ್ ಮಾಡಿದ್ರೆ ಬೆಸ್ಟ್ ಇದೆ ಇದರಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ ಇರೋದ್ರಿಂದ ಒಳಗಡೆ ಏನೇನಿದೆ ನೋಡಿ ವೇಸ್ಟ್ ಕಾಟನ್ ಇದೆ ಇದಕ್ಕೊಂದು ಇನ್ನೊಂದು ನಾನು ಡೆಮೋ ಮಾಡ್ತೀನಿ ಕ್ಲಾಸ್ ಇದೆ ಎಸ್ ಮೇಡಮ್ ಇದೆ ಕ್ಲಾಸ್ ಇದೆ ಯಾರು ಎದ್ದೋಗ್ಬೇಡ್ರಿ ಯಾಕೆ ಎದ್ದೋಗ್ಬೇಡ್ರಿ ಅಲ್ಲ ಮೇನ್ ಡೆಮೋ ಇದೆ ಯಾವ ರೀತಿಯಲ್ಲಿ ನಮ್ಮ ಬಾಡಿ ಒಳಗಡೆ ಕೆಲಸ ಮಾಡ್ತದೆ ಅಂತ ಸೊ ನೀವು ತಿಳಿದು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಹೆಸರು ತಿಳ್ಕೊಳ್ಳಿ ಫಸ್ಟ್ ನೀವು ತಿಳ್ಕೊಳ್ಳಿ ಇದರಲ್ಲಿ ವೇಸ್ಟ್ ಕಾಟನ್ ನಾನು ಓಪನ್ ಮಾಡ್ತಾ ಇದ್ದೇನೆ ಅನ್ಸುತ್ತಾ ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕ್ತೀನಿ ಪ್ಲಾಸ್ಟಿಕ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಕ್ಯಾನ್ಸರ್ ಬರಲಿಕ್ಕೆ ಜಾಸ್ತಿ ಕಾರಣ ಆಗುತ್ತೆ ಪ್ಯಾಕ್ ಹಾಕ್ಬಿಟ್ರೆ ಒಳಗಡೆ ಗಾಳಿ ಆಡುತ್ತಾ ಆಕ್ಸಿಜನ್ ಲೆವೆಲ್ ಬರುತ್ತೆ ಇದು ಪ್ಲಾಸ್ಟಿಕ್ ಇದು ನಮ್ಮ ಪ್ಯಾಡ್ ಪ್ಲಾಸ್ಟಿಕ್ ಇದು ಪ್ಯಾಡ್ ಆಕ್ಚುಲಿ ಸ್ಟಾಕ್ ಇಲ್ಲ ಬಟ್ ಆದ್ರೂ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ ಮುಂದೆ ಸ್ಟಾಕ್ ಬಂದ್ರೆ ಎಲ್ಲ ಹೆಣ್ಮಕ್ಳು 5-6 ಪ್ಯಾಕಿಂಗ್ ಹೋಗಿ ಮನೆಗೆ ಹೋಗ್ತೀವಿ ಅದು ವೇಸ್ಟ್ ಮಾಡಕ್ಕೆ ಬಂತು 5,000 ಆದ್ರೆ ಹಿಡಿದಿರಿ ಕೈಯಲ್ಲಿ ಯಾಕಂದ್ರೆ ಮಾಡಿ ನೋಡಿಲ್ಲ ಅನ್ಕೋತೀನಿ ಇಷ್ಟು ಗಾಬರಿ ನೋಡ್ಲಿಕ್ಕೆ ನೀವೆಲ್ಲರೂ ಅದು ಜಾಸ್ತಿ ಜನ ನೋಡಿಲ್ಲ ಈ ಡೆಮೋ ನೋಡಿದ್ರೆ ಅದು ಅರ್ಥ ಆಗುತ್ತೆ ಆಕ್ಚುಲಿ ಇದರಲ್ಲಿ ಇನ್ನೂ ಭಾಳ ಇದೆ ಇದನ್ನ ಹಾಕ್ತಾ ಇಲ್ಲ ನಾನು ತೆಗಿತಾ ಇದ್ದೀನಿ ಕಾಟನ್ ಇದೆ ನಮ್ಗೆ ಟಿವಿಯಲ್ಲಿ ತೋರಿಸ್ತಿರ್ತಾರೆ ಏನಂತ ಇಷ್ಟು ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಅಂತ ಹೇಳಿ ಅದು ಎಷ್ಟು ಕಂಟ್ರೋಲ್ ಮಾಡಿದ್ರಿ ಕಾಣಿಸ್ತಾ ಇದೆ ನೀರು ಕಾಣಿಸ್ತಾ ಇದೆ ಹತ್ತಿ ನೀವು ಹಿಡಿತಾ ಇದ್ದೀರಿ ಹಿಡಿತಾ ಇಲ್ಲ